ಏಪ್ರಿಲ್ 17ರಂದು ರ್ಯಾಲಿಯೊಂದಿಗೆ ಶೆಟ್ಟರ್ ನಾಮನಿರ್ದೇಶನ. ಎಲ್ಎಸ್ ಅಭ್ಯರ್ಥಿಗಾಗಿ ಬಿಎಸ್ ಯಡಿಯೂರಪ್ಪ ಸೇರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಸಜ್ಜಾಗಿದ್ದು, ಸಮಾದೇವಿ ಮಂದಿರದಿಂದ ಆರಂಭವಾಗಿ ಚೆನ್ನಮ್ಮ ವೃತ್ತದ ಮೂಲಕ ಸಾಗಿ ಏಪ್ರಿಲ್ 17ರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಮಾಪನಗೊಳ್ಳಲಿದೆ. ಅವರ ಜೊತೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಏಪ್ರಿಲ್ 17ರಂದು ರ್ಯಾಲಿಯಲ್ಲಿ ಸೇರಿಕೊಳ್ಳಲಿದ್ದಾರೆ. ಇದರ ಮಧ್ಯೆ ಎಂಬಿ ಜಿರಾಲಿ ಅವರು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ಗೌರವಾನ್ವಿತ ಸಂವಿಧಾನವನ್ನು ರೂಪಿಸುವಲ್ಲಿ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರ. ಅದರ ಬಗ್ಗೆ ಸಾರ್ವಜನಿಕರ ಗೌರವದ ಅಗತ್ಯವನ್ನು ಒತ್ತಿ ಹೇಳಿದರು. ಕಾನೂನಿನ ನಿಯಮದ ಪುನಶ್ಚೇತರೀಕರಣೆಯಲ್ಲಿ ಜಿರಾಳಿ ಕಾನೂನು ಮಾನದಂಡಗಳಿಗೆ ಬದ್ಧವಾಗಿರುವುದು ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತಾರೆ. 11 ತಿಂಗಳು 18 ದಿವಸಗಳ ಕಾಲ ಸತತವಾದ ಚಿಂತನೆ. ಈ ಹಿಮ್ಸೆಲ್ಫ್ ರೋಡ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾದಂತ ಇದನ್ನ ನಾನು ಹೇಳ್ತಾ ಇಲ್ಲ, ಕೃಷ್ಣಮಾಚಾರಿ ಅವರು ಸಹ ಈ ಗರುಡ ಸಮಿತಿಯ ಒಬ್ಬ ಸದಸ್ಯರಾಗಿದ್ದರು. ವೆರಿ ಕರೆಕ್ಟ್ ಪಾಯಿಂಟ್. ಅದರಿಂದ ಇವತ್ತು ಇಡೀ ದೇಶ ಯಾರೇ ಎಷ್ಟು ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟೇ ಬಲಾಢ್ಯರಾಗಿದ್ದರೂ ದೇಶದಲ್ಲಿ ಸಂವಿಧಾನ ಅನ್ನುವಂಥದ್ದು ಒಂದಿದೆ. ಸಂವಿಧಾನದಲ್ಲಿ ಲಾ ಅಂಡ್ ಆರ್ಡರ್ ಇದೆ, ಮತ್ತೆ ಸಮಾನತೆಯ ಚಿಂತನೆ ಇದೆ, ಸೋಷಿಯಲ್ ಜಸ್ಟಿಸ್ ಚಿಂತನೆಯನ್ನು ಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇದೆ. ಅದರ ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. Nobody should exceed their limits. Nobody should exceed the law framework ಅನ್ನುವಂಥದ್ದನ್ನು ಇಟ್ಕೊಂಡು ನಾವೆಲ್ಲ ಮುನ್ನಡೆಯಬೇಕಾಗಿದೆ. ಈ ಕುರಿತು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ಎಂಬಿ ಜಿರಾಳಿ, ಅನಿಲ್ ಬೆನ್ಕೆ, ಎಫ್ಎಸ್ ಸಿದ್ದನಗೌಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your